ಇದು ಮೆಜೆಸ್ಟಿಕ್ ಸಿನಿಮಾದಲ್ಲೂ ಇದೇ ಆಗಿದ್ದು ಇನ್ಸಿಡೆಂಟ್. ಅವಕಾಶ ಸಿಕ್ಕಿದ್ದು ಯಾರಿಗೆ? ಸುದೀಪ್ ಸರ್ಗೆ. ಓಕೆನಾ? ಆಮೇಲೆ ಅವ್ರು ಯಾರಿಗೆ ಹೇಳಿದ್ರು? ದರ್ಶನ್ ಸರ್ಗೆ. ಇಲ್ಲ, ಈ ಥರ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಇದ್ದಾರೆ ಅವ್ರು. ಬಟ್ ಆಕ್ಟ್ ಮಾಡಿದ್ದು ಯಾರಲ್ಲಿ? ದರ್ಶನ್ ಸರ್ ಅಲ್ವಾ ಕಷ್ಟಪಟ್ಟು ಆ ಸಿನಿಮಾ ಆಕ್ಟ್ ಮಾಡಿದ್ದಕ್ಕೆ ತಾನೇ ಈ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಅದೊಂದೇ ರೀಸನ್ ಕಾರಣ ಸರ್? ಅದೊಂದೇ ರೀಸನ್ ಅನ್ನೋದಕ್ಕಿಂತ ಅದೊಂದು ಚೂರು ಇದೆ ಸರ್. ಯಾಕೆ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಏನೋ ನಾನು ಅವ್ರಿಗೆ ಅದನ್ನೇ, ಯಾಕಂದ್ರೆ ಸುದೀಪ್ ಸರ್ಗೂ ಗೊತ್ತು ಸರ್ ದರ್ಶನ್ ಸರ್ಗೆ ಮೂಗಿಂತದಿಲ್ಲ ಕೋಪ ಇದೆ ಅಂತ ಅವ್ರಿಗೂ ಗೊತ್ತು. ಹೌದು, ದರ್ಶನ್ ಸರ್ ಸ್ವಲ್ಪ ಶಾರ್ಟ್ ಟೆಂಪರ್ ಆ ಟೈಮಲ್ಲಿ ಇದ್ದಿದ್ದು. ಯಾಕಂದ್ರೆ ಅವರು ಒಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ ಅದೇ ರೀತಿ ಇತ್ತು ಅವ್ರಿಗೆ. ಮೈಸೂರಲ್ಲಿ ಅವ್ರ ತಾಯಿ ಇದ್ರು ಮೀನಮ್ಮ, ಇವರು ಇಲ್ಲಿದ್ರು. ಇನ್ನೊಂದು ಲವ್ ಮ್ಯಾರೇಜ್ ಬೇರೆ ಆಗ್ಬಿಟ್ಟಿದ್ರು. ಇನ್ನೊಂದು ಲವ್ ಮ್ಯಾರೇಜ್ ಬೇರೆ ಆಗ್ಬಿಟ್ಟಿದ್ರು ಅಷ್ಟೇ. ಸ್ಟಾರ್ಟಿಂಗ್ ಇಂದ ನೋಡಿದ್ರಿಂದ ದರ್ಶನ್ ಸರ್ ಸುದೀಪ್ ಸರ್ ಒಂದ್ ಕಡೆ ಎಲ್ಲ ಸೇರಿರೋದು ಉಂಟು, ಒಂದ್ ಕಡೆ ಟ್ರಿಪ್ ಹೋಗಿದ್ದಾರೆ, ಬೈಕ್ ರೈಡಿಂಗ್ ಹೋಗಿದ್ದಾರೆ. ಸೊ ಆ ತರದಲ್ಲಿ ಏನಾದ್ರು ಜೊತೆಲಿ ನೀವು ಸಿಕ್ಕಿದ್ರ, ನೀವು ಭೇಟಿ ಆಗಿದ್ರ? ಸರ್ ಬುಲ್ಬುಲ್ ಸಿನಿಮಾ ಟೈಮಲ್ಲಿ ಸರ್ ಮುಹೂರ್ತ ಆಯ್ತು. ಬುಲ್ಬುಲ್ ಸಿನಿಮಾ ಮುಹೂರ್ತ ಆಯ್ತು. ಮುಹೂರ್ತ ಆದ್ಮೇಲೆ ನೈಸ್ ರೋಡ್ ಕೇಣಿ ಅವ್ರ ಆಫೀಸ್ ಹತ್ರ ಬೈಕ್ದು ಇಂಟ್ರೊಡಕ್ಷನ್ ಸೀನ್ ತೆಗಿತಾ ಇದ್ರು. ಬುಲ್ಬುಲ್ ಪಿಕ್ಚರ್ ಆ ಇಂಟ್ರೊಡಕ್ಷನ್ ಸೀನ್ ತೆಗಿಬೇಕಾದ್ರೆ ಎಲ್ಲ ಕಾರಲ್ಲಿ ಹೋಗ್ಬಿಟ್ಟಿದ್ರು. ನನಗೆ ಲೊಕೇಶನ್ ಗೊತ್ತಿರ್ಲಿಲ್ಲ. ನಾನು ಆಮೇಲೆ ಡ್ರೈವರ್ ಹತ್ರ ಹೇಳ್ಬಿಟ್ಟು ಲೊಕೇಶನ್ ಹಾಕ್ಸ್ಕೊಂಡು 2 ವೀಲರ್ ಅಲ್ಲಿ ಹೋಗಿದ್ದೆ. ಅದೆಲ್ಲ ನನ್ ಕೈಲಾಗುತ್ತಾ? ನೈಸ್ ರೋಡ್ ಅಲ್ಲಿ 2 ವೀಲರ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದೆ, ಅಲ್ಲೇ ಶೂಟಿಂಗ್ ಅಲ್ಲಿ ಮಧ್ಯಾಹ್ನದವರೆಗೂ ಅಲ್ಲೇ ಇದ್ದೆ. ಮಧ್ಯಾಹ್ನದವರೆಗೂ ಅಲ್ಲೇ ಇದ್ಬಿಟ್ಟು ಆಮೇಲೆ ಏನ್ ಮಾಡಿದೆ, ಸುದೀಪ್ ಸರ್ ಬರ್ತಾ ಇದ್ದಾರೆ ಕಣ. ಊಟ ಆದ್ಮೇಲೆ ಅವರು ಸ್ಪ್ರೈಟ್, ಈ ಥಮ್ಸ್ ಅಪ್, ಈ ತರ ಏನಾದ್ರು ಡೈಜೆಷನ್ ಆಗುವಂಥದ್ದು ಅವ್ರಿಗೆ ಜ್ಯೂಸ್ ಬೇಕೇ ಬೇಕು. ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಈ ನೈಸ್ ರೋಡ್ ಇಂದ ಆಚೆ ಹೋಗ್ಬಿಟ್ಟು ತಂದು ಕೊಡ್ತೀಯಾ ಅಂತ ಹೇಳಿದ್ರು. ನಾನು ಅದಕ್ಕೆ, ಯಾಕಂದ್ರೆ ಯಾರ ಹತ್ರನೂ 2 ವೀಲರ್ ಇಲ್ಲ. ಯಾಕಂದ್ರೆ ನಾನೊಬ್ನೇ 2 ವೀಲರ್ ತಗೊಂಡೋಗಿರೋದು. ಇನ್ನೆಲ್ಲ ಬೈಕ್ಗಳೆಲ್ಲ ಏನ್ ಮಾಡಿದಾರೆ ಅವರು ಶೂಟಿಂಗ್ಗೆ ಬಳಸ್ತಾ ಇದಾರೆ. ಯಾಕಂದ್ರೆ ಶೂಟಿಂಗ್ ಗಾಡಿ ಆಚೆ ಹೋಗಂಗಿಲ್ಲ. ಕೊನೆಗೆ ನಾನು ಏನ್ ಮಾಡಿದೆ, ಸರಿ ಅಣ್ಣ ಕೊಡಿ ನಾನು ತಗೊಂಡ್ಬರ್ತೀನಿ ಅಂದ್ಬಿಟ್ಟು ಮತ್ತೆ ವಾಪಸ್ ನೈಸ್ ರೋಡ್ ಕ್ರಾಸ್ ಮಾಡಿಕೊಂಡು ವೀರಭದ್ರ ನಗರ ಸಿಗ್ನಲ್ಗೆ ಬಂದು ಸ್ಪ್ರೈಟ್ನ ತಗೊಂಡು ಒಂದು ಥಮ್ಸ್ ಅಪ್, ಒಂದು ಫ್ಯಾಂಟಾ, ಥಮ್ಸ್ ಅಪ್ ಈ ಥರದ್ದು ನನ್ನ ಬಾಟ್ಲ್ ಎತ್ಕೊಂಡು ವಾಪಸ್ ತಗೊಂಡು ಕೊಟ್ಟ. ಕರೆಕ್ಟಾಗಿ ಊಟ ಟೈಮಿಗೆ ಬಂದರು. ಇನ್ನೊಂದು ಸಲ ಇಂಥ ಮಾತಾಡದೆ ಅಂದ್ರೆ ನಾನು ಕಠಿಣಾಗಬೇಕಾಗತ್ತೆ. ಹುಷಾರ್ ಹುಷಾರ್. ಜುಬ್ಬ ಹಾಕೊಂಡು ಬಂದಿದ್ರು ಸುದೀಪ್ ಸರ್. ಅದಕ್ಕೇನೋ ಇನ್ನೂ ಮುಗಿದಿಲ್ವೇನೋ ಚೋ ಅಂದ್ರು. ಇಲ್ಲ ಕಣ ಮುಗೀತು, ಈಗ ಬ್ರೇಕ್ ಕೊಡ್ತಾರೆ, ಸರಿ ಬಾ ಊಟ ಮಾಡ್ಬಿಡೋಣ ಬಾ ಅಂದ್ರು. ಸರಿ, ಅದಕ್ಕೇನೋ ಇನ್ನೂ ಮುಗಿದಿಲ್ವೇನೋ ಚೋ ಅಂದ್ರು. ಇಲ್ಲ ಕಣ ಮುಗೀತು, ಈಗ ಬ್ರೇಕ್ ಕೊಡ್ತಾರೆ, ಸರಿ ಬಾ ಊಟ ಮಾಡ್ಬಿಡೋಣ ಬಾ ಅಂದ್ರು. ಸರಿ ಊಟ ಮಾಡೋ ಅಷ್ಟರಲ್ಲಿ ಸರಿ ಕೊಟ್ವಿ, ಆಯ್ತು. ಆಮೇಲೆ ಅವ್ರ ಊಟ, ನಾನು ಅದಕ್ಕೆ ಏನಕ್ಕೆ ಇವ್ರು ಅಣ್ಣ ಕೂತಿಲ್ಲ, ಬರೀ ಸುದೀಪ್ ಸರ್ಗೆ ಮಾತ್ರ ಇದನ್ನ ಹಾಕೋ ಚಿಕನ್, ಇದನ್ನ ಹಾಕೋ, ಸುದೀಪಂಗೆ ಇದನ್ನ ಹಾಕೋ ಅದನ್ನ ಹಾಕೋ ಅಂತ ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಓಕೆ ಸರಿ ಅಂದ್ಬಿಟ್ಟು ಆಮೇಲೆ ಅವರು ಅರ್ಜೆಂಟಾಗಿ ಬೇರೆ ಕಡೆ ಹೋಗ್ಬೇಕಾಯ್ತು. ಆವಾಗ ಏನು ಮಾಡಿದ್ರು, ಸರಿ ಬರ ಊಟ ಮಾಡ್ಬಿಡೋಣ ಅಂದರು. ಅಲ್ಲ ನೀವು ಊಟ ಮಾಡಲಿಲ್ವ ಅವಾಗಲೇ? ನಾನು ತಗೊಂಬರೋ ಟೈಮಲ್ಲಿ ನೀವು ಊಟ ಮುಗಿಸಿರ್ತೀರಾ ಅನ್ಕೊಂಡೆ. ಇಲ್ಲ ಯಾಕಂದ್ರೆ ಸುದೀಪ ಬಂದಿದ್ದಾನೆ, ನಮ್ಮ ಸೆಟ್ಗೆ ಸುದೀಪ ಬಂದಿದ್ದಾನೆ ಅಂತ ಹೇಳಿದ್ಮೇಲೆ ನಾನು ಫಸ್ಟ್ ಅವ್ರಿಗೆ ಟ್ರೀಟ್ ಮಾಡ್ಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ಬಾ ಇವಾಗ ಬಾ ಅಂತ ಹೇಳಿದ್ರು. ನಾನು ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ.